ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಟ್ರಿಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು, 4BHK ಮನೆ ಅಂತ ಹೇಳ್ಬೋದು. ಸೊ ನೀವೇನಾದರೂ 4 ಬೆಡ್ರೂಮ್ 4 ಬೆಡ್ರೂಮ್ ಇರ್ತಕ್ಕಂಥ ಪ್ರಾಪರ್ಟಿನ ನೋಡಬೇಕಂದ್ರೆ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ನಾನು ನಿಮಗೆ ತೋರಿಸ್ತೀನಿ. ಎಲಿವೇಷನ್ ಅದ್ಭುತವಾಗಿದೆ, ಫುಲ್ಲಿ ಫರ್ನಿಚರ್ ಹೌಸ್ ಆ್ಯಕ್ಚುಲಿ. ಸೊ ಬನ್ನಿ, ನಾನು ಇವಾಗ ಬೇಸಿಕ್ ಪ್ರಾಪರ್ಟಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೈಟ್ ಡೈಮೆನ್ಷನ್ ನಿಮಗೆ 2040 ಅಂತ ಹೇಳ್ಬೋದು, ಟೋಟಲ್ ನಿಮಗೆ 1800 ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. 4BHK ಟ್ರಿಪ್ಲೆಕ್ಸ್ ಹೌಸ್ ಅಂತ ಹೇಳ್ಬೋದು, ವೆಸ್ಟ್ ಫೇಸ್ ರೋಡ್ ಅಂತ ಹೇಳ್ಬೋದು ಆ್ಯಂಡ್ ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ಬೋದು. 1 ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಆ್ಯಂಡ್ ಒಂದು 2 ವೀಲರ್ ಪಾರ್ಕ್ ಕೂಡ ಮಾಡ್ಬೋದು. ಡೆಡ್ ಎಂಡ್ ಪ್ರಾಪರ್ಟಿ ಅಂತ ಹೇಳ್ಬೋದು, 30 ಫೀಟ್ ರೋಡ್ ಕೂಡ ಇದೆ, ಫುಲ್ಲಿ ಫರ್ನಿಚರ್ಡ್ ಹೌಸ್ ಅಂತ ಹೇಳ್ಬೋದು. ಪ್ರೈಸ್ ನಿಮಗೆ 1,50,00,000, ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ಬೋದು. ಲೊಕೇಶನ್ ವಿದ್ಯಾರಣ್ಯಪುರ, ನಿಯರ್ ಬೈ MS ಪಳ್ಳೆ, ನಿಯರ್ ಬೈ ಸಂಭ್ರಮ್ ಕಾಲೇಜ್, BBMP ಈ ಖಾತಾ. ಸೊ ಬನ್ನಿ, ಒಳಗೆ ಹೋಗ್ತಾ ಇದ್ದೀನಿ. MS ಗೇಟನ್ನು ತೋರಿಸ್ತಾ ಇದ್ದೀನಿ. ಅದ್ಭುತವಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಮನೆ. ಸೊ ನೀವು ನೋಡಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತೀರಾ. ಸೊ ಬನ್ನಿ, ವಿಸಿಟ್ ಮಾಡಿ. ನೋಡಿ, ನಾನು ನಿಮ್ಗೆ ಮೊದಲೇ ಹೇಳ್ತಿದ್ದೆ 1 ಕಾರ್ ಪಾರ್ಕ್ ಮಾಡ್ಬೋದು, ಯಾಕೆಂದರೆ 2040 ಸೈಟಲ್ಲಿ ನಿಮಗೆ ತುಂಬ ದೊಡ್ಡದಾಗಿ ಗ್ರೌಂಡ್ ಫ್ಲೋರಲ್ಲಿ 1BHK ಮನೆ ಕೂಡ ಮಾಡಿದರೆ. ಸೊ ಹಾಗಾಗಿ 1 ಕಾರ್ ಪಾರ್ಕ್ ಮಾಡ್ಬೋದು, ಒಂದು 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಸೊ ಇಂಡಿವಿಜುವಲ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವೇನಾದರೂ ಇಂಡಿವಿಜುವಲ್ ಪ್ರಾಪರ್ಟಿ ನೋಡ್ತಾ ಇದ್ದರೆ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು, ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಗ್ಯಾಸ್ ಕನೆಕ್ಷನ್ ಕೂಡ ಹಾಗೆ ಆಗಿದೆ. ಕಂಪ್ಲೀಟ್ ನಿಮಗೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಕಾವೇರಿ ಲೈನ್ ಎಲ್ಲ ಇದೆ, ಮೀಟರ್ ಎಲ್ಲ ಬಂದಿದೆ, ಕರೆಂಟ್ ಎಲ್ಲ ಇದೆ. ಸೊ ಅದ್ಭುತವಾಗಿರ್ತಕ್ಕಂಥ ಪ್ರಾಪರ್ಟಿ ಇದು. ಸಂಪ್ ಕೂಡ ನಿಮಗೆ 12,000 ಲೀಟರ್ ಸಂಪ್ ಕೂಡ ಇದೆ. ಆ್ಯಂಡ್ ಮುಂದೆ ಹೋಗ್ತಾ ಇದ್ದೀನಿ. ಸೆಟ್ ಬ್ಯಾಕ್ ಕೂಡ ಗಮನಿಸ್ಬೋದು ನೀವು. ನಾನು ಹೇಳ್ದಂಗೆ ವೆಸ್ಟ್ ಫೇಸ್ ಪ್ರಾಪರ್ಟಿ ಆ್ಯಕ್ಚುಲಿ, ಎಲ್ಲ ಬಾಗಿಲು ಕೂಡ ನಂದಿ ಬಾಗಿಲಿದೆ. ಸೊ ಇದು ಓನ್ ಬೋರ್ವೆಲ್ ಆ್ಯಕ್ಚುಲಾಗಿ. ಸೊ ಇಲ್ಲಿ 1BHK ಬೆಡ್ರೂಮ್, 1BHK ಮನೆ ಕೂಡ ಇದೆ ಗ್ರೌಂಡ್ ಫ್ಲೋರಲ್ಲಿ. ಇದು ಸೆಟ್ ಬ್ಯಾಕ್ ನೀವು ಗಮನಿಸ್ಬೋದು. ಸೊ ನೋಡಿ, ಸೆಟ್ ಬ್ಯಾಕ್ ಯಾವ ಥರ ಇದೆ. ಕಂಪ್ಲೀಟ್ ನಿಮಗೆ 3 ಫೀಟ್ವರೆಗೂ ಜಾಗವನ್ನು ಕೊಟ್ಟಿದ್ದಾರೆ. ಸೊ 1BHK ಮನೆ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಬಟ್ ಇಲ್ಲಿ ಓಪನ್ ಮಾಡೋಕ್ಕಾಗ್ತಿಲ್ಲ, ಲಾಕ್ ಆಗಿದೆ. ಸೊ ನೀವು ಬಂದು ಆರಾಮಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ನಾನು ನಿಮಗೆ ಪಾರ್ಕಿಂಗ್ ಅನ್ನು ತೋರಿಸ್ತಾ ಇದ್ದೀನಿ. ಸೊ ಡೆಡ್ ಎಂಡ್ ಪ್ರಾಪರ್ಟಿ ಅಂತ ಹೇಳ್ಬೋದು, ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ, ಆರಾಮಾಗಿ ನೀವು ಗಾಡಿನ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಒಳಗಡೆ ಕೂಡ ನಿಲ್ಲಿಸ್ಬೋದು. ತುಂಬ ಕಾಮ್ ಆಗಿರ್ತಕ್ಕಂಥ ಏರಿಯಾ ಆ್ಯಕ್ಚುಲಾಗಿ. ಸೊ ನಿಯರ್ ಬೈ ಬಸ್ ಸ್ಟಾಪ್ ಅಂತ ಹೇಳ್ಬೋದು, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಬಸ್ ಸ್ಟಾಪ್ಗೂ ಈ ಮನೆಗೂ ತುಂಬ ಹತ್ರ ಇದೆ. ನಿಮಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಇದೆ, ಬಸ್ ಸ್ಟಾಪ್ ಎಷ್ಟು ದೂರ ಇದೆ ಅಂತ. ಸೊ ಬನ್ನಿ, ಹಾಗಾದರೆ ಬಸ್ ಸ್ಟಾಪ್ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿನ ನಿಮಗೆ ತೋರಿಸ್ತಾ ಇದ್ದೀನಿ. 1,50,00,000 ನಿಮಗೆ ಒಂದು ಒಳ್ಳೆ ಇಂಡಿಪೆಂಡೆಂಟ್ ಮನೆ, ಡೂಪ್ಲೆಕ್ಸ್ ಮನೆ, 4 ಬೆಡ್ರೂಮ್ ಇರ್ತಕ್ಕಂಥ ಮನೆ ನೀವೇನಾದ್ರು ನೋಡಬೇಕಂತಂದರೆ, ಪರ್ಚೇಸ್ ಮಾಡಬೇಕಂದ್ರೆ ಪಟ್ ಅಂತ ಬನ್ನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಪಟ್ ಅಂತ ಈ ಮನೆನ ವಿಸಿಟ್ ಮಾಡಿ. ಸೊ ಬನ್ನಿ, ಕಂಪ್ಲೀಟ್ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಅಂಡ್ ಮತ್ತು ವಾಲ್ಗೂ ಕೂಡ ಗ್ರಾನೈಟನ್ನು ಹಾಕಿದ್ದಾರೆ. ನೀವು ಗಮನಿಸ್ಬೋದು. ನಿಮಗೆ ನಾನು ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಎಲ್ಲ ಗೋಡೆಗಳಿಗೆ, ಫ್ರಂಟ್ ಏನು ಗೋಡೆಗಳಿದೆ ಎಲ್ಲ ಗೋಡೆಗಳಿಗೆ ಗ್ರಾನೈಟನ್ನು ಹಾಕಿದ್ದಾರೆ. ಗ್ರಾನೈಟ್ ನಿಮಗೆ ಯೂಶಲಿ ಕಾಸ್ಟ್ಲಿ ಆಗುತ್ತೆ. ಮಿನಿಮಮ್ ನಿಮಗೆ 80 ರೂಪಾಯಿ ಇದೆ ಹಾಕಿರೋದು ಈ ಗೋಡೆಗೆ. ಸೊ 80 ರೂಪಾಯಿ ಕಾಸ್ಟ್ಲಿ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ವೆಟ್ರೋಫೈ ಟೈಲ್ಸನ್ನು ನಿಮಗೆ ವಾಲ್ಗಳಲ್ಲಿ ಹಾಕೋದನ್ನು ನೋಡಿರ್ತೀರ. ಇವರು ಗ್ರಾನೈಟನ್ನು ಹಾಕಿದ್ದಾರೆ. ಸೊ ಇದು ಅದ್ಭುತವಾಗಿರ್ತಕ್ಕಂಥ ಎಂಟ್ರೆನ್ಸು, ನಂದಿ ಬಾಗಿಲು, ನಾರ್ತ್ ವೆಸ್ಟ್ ಡೋರು. ಸೊ ಬನ್ನಿ, ಎಷ್ಟು ಅದ್ಭುತವಾಗಿದೆ. ತುಂಬ ನೀಟ್ನೆಸ್ ಪ್ಲಾನ್ ಮಾಡಿದ್ದಾರೆ, ತುಂಬ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಇಂಟೀರಿಯರು ಮತ್ತು ಟೀಕ್ ವುಡ್ ಡೋರ್ಸ್ಗಳು, ಟೀಕ್ ವುಡ್ ವಿಂಡೋಸ್ಗಳು, ನಿಮಗೆ ರೈಲಿಂಗ್ಸು, ಸ್ಪೇಸು, ಟೀಕ್ ವುಡ್ ಎಲ್ಲವನ್ನು ಕೂಡ ಗಮನಿಸ್ಬೋದು. ಲಿವಿಂಗ್ ಏರಿಯಾನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯು ಶೇಪಲ್ಲಿ ನಿಮಗೆ ಸೋಫಾವನ್ನು ಅರೇಂಜ್ ಮಾಡ್ಕೋಬೋದು. TV ಕ್ಯಾಬಿನೆಟ್ ತುಂಬ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ಲಿವಿಂಗ್ ಏರಿಯಾ ಸಾಕಷ್ಟು ದೊಡ್ಡದಾಗಿದೆ ನೋಡಿ. ಅಲ್ಲಿ ಆರಾಮಾಗಿ ನೀವು ಸೋಫಾ ಹಾಕೋಬೋದು, ಈ ಕಡೆ ನೀವು ದಿವಾನ್ ಹಾಕೋಬೋದು. ಸೊ ಇಲ್ಲಿ ಎದುರುಗಡೆ ಕಿಚನ್ ಕೂಡ ಇದೆ. ಕಿಚನ್ ನಿಮಗೆ ಬ್ಯಾಕ್ ಸೈಡ್ ಇದೆ, ಯಾವುದೇ ಥರ ತೊಂದರೆಗಳಾಗಲ್ಲ ಆ್ಯಕ್ಚುಲಾಗಿ. ಸೊ ನಿಮಗೆ TV ಕ್ಯಾಬಿನೆಟ್ನ ನಾನು ಯೂಟರ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫಾಲ್ ಸೀಲಿಂಗ್ ಅಷ್ಟೇ ಅದ್ಭುತವಾಗಿ, ತುಂಬ ಕ್ಲಾಸ್ ಆಗಿ, ತುಂಬ ಯೂನಿಕಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 4BHK ಮನೆ, ಇಂಟೀರಿಯರು ಸಖತ್ತಾಗಿರ್ತಕ್ಕಂಥ ಮನೆ, 1.25 ಕೋಟಿಗೆ ಸೇಲ್ಗಿದೆ. ಸೊ ಇದು UPS ಪಾಯಿಂಟ್ ಏನಾದರೂ ಅಂದ್ಕೊಳ್ಳಿ, ಇಲ್ಲ ಒಂದಷ್ಟು ಸ್ಟೋರೇಜ್ನಾದರೂ ಅಂದ್ಕೊಳ್ಳಿ, ಏನು ಬೇಕಾದರೂ ಇಟ್ಕೋಬೋದು ಸ್ನೇಹಿತರೆ. ಅಷ್ಟುದ ಒಂದು 9 ಅಡಿ ಉದ್ದ ಇದೆ ಆ್ಯಕ್ಚುಲಾಗಿ. ಎಲ್ಲ ಕಡೆ ನಿಮಗೆ ವುಡ್ಡಿಂದ ಕ್ಲೋಸ್ ಮಾಡಿದರೆ ಸ್ಟೇರ್ಕೇಸ್ ಕೆಳಗಡೆ ಸಾಕಷ್ಟು ಜಾಗ ಇದೆ. UPS ಇಟ್ಕೋಬೋದು, ಸಾಕಷ್ಟು ನಿಮಗೆ ಏನು ಬೇಕಾದನ್ನು ಇಟ್ಕೊಳ್ಬೋದು. ಸೊ ಅದನ್ನ ಮುಚ್ಕೊಂಡು ನೀವು ಅಲ್ಲೊಂದು ಸೋಫಾನೋ ದಿವಾನೋ ಕೂಡ ಹಾಕೋಬೋದು, ಅಷ್ಟು ಜಾಗ ಇದೆ ಆ್ಯಕ್ಚುಲಿ. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಮೇನ್ ರೋಡ್ ಫೋಕಸ್ ಮಾಡಿ ತೋರಿಸ್ತಿದ್ದೀನಿ. ಬರ್ಮಾ ಬಾರ್ಡ್ರು ಅಂತಲೇ ಹೇಳ್ಬೋದು. ಸೊ ಬರ್ಮಾ ಬಾರ್ಡ್ರಲ್ಲಿ ಸೀಸನ್ ಮರದಲ್ಲಿ ಮಾಡಿರ್ತಕ್ಕಂಥ ಮರ ಆ್ಯಕ್ಚುಲಿ ಅದು. ಸೊ ಟೀಕ್ವುಡ್ ಮರ ಅಂತ ಹೇಳ್ಬೋದು. ಸೊ ಮೇನ್ ಡೋರ್. ಸೊ ನಾನು ಇವಾಗ ಕಿಚನ್ ಒಳಗಡೆ ಬರ್ತಾ ಇದ್ದೀನಿ ನೋಡಿ. ಕಿಚನ್ ಕೂಡ ಅಷ್ಟೇ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ನಿಮಗೆ ಕ್ಯಾಬಿನೆಟ್ಸನ್ನು ಮಾಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಡೈನಿಂಗ್ ಏರಿಯಾ ಅಂತ ಹೇಳ್ಬೋದು. ಸೊ ನಿಮಗೆ ಕಿಚನ್ ಒಳಗಡೆ ಡೈನಿಂಗ್ ಏರಿಯಾ ವಿತ್ ಪೂಜಾ ರೂಮು ಎಲ್ಲ ಒಟ್ಟೊಟ್ಟಿಗೆ ಇದೆ. ಆದರೂ ಕೂಡ ತುಂಬ ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ಸಾಕಷ್ಟು ಜಾಗ ಕೂಡ ಇದೆ. ಎಲ್ಲೂ ನಿಮಗೆ ಇಕ್ಕಟ್ಟಂತ ಅನಿಸಲ್ಲ. ನಾನು ಪೂಜಾ ರೂಮ್ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಿಮಗೆ 3/4 ಸೈಜಲ್ಲಿ ಪೂಜಾ ರೂಮನ್ನು ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ನಿಮಗೆ ಡೈನಿಂಗ್ ಹಾಲು ಮತ್ತು ಕಿಚನನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಪಿಂಕ್ ಕಲರ್ TV ಕ್ಯಾಬಿನೆಟ್ಸ್ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆಯಿಂದ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ ಕಿಚನ್ ಒಳಗಡೆಯಿಂದ. ಸೊ ನಿಮಗೆ ಲಿವಿಂಗ್ ಏರಿಯಾ ಸಾಕಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಸೊ ಬೆಡ್ರೂಮ್ ಅಷ್ಟೇ ಸರ್, ಬನ್ನಿ ಸರ್ ನೋಡಿ ಬೆಡ್ರೂಮ್. ಸೊ ಇಲ್ಲಿ ಒಂದು ವಾಶ್ರೂಮ್, ಕಾಮನ್ ವಾಶ್ರೂಮ್ ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ, ಅದು ಕೂಡ ಅದ್ಭುತವಾಗಿದೆ. ಸೊ
ಬೆಡ್ರೂಮ್ ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 10/15 ಬೆಡ್ರೂಮ್ ಇದೆ ಅಂತ ಹೇಳ್ಬೋದು. ಸರಿ, 12/15 ಬೆಡ್ರೂಮ್ ಇದೆ ಅಂತ ಹೇಳ್ಬೋದು. ಅದರಲ್ಲಿ ವುಡ್ ವರ್ಕ್ ಎಲ್ಲ ನಿಮಗೆ ಮೈನಸ್ ಆದರೆ ಆಲ್ಮೋಸ್ಟ್ ನಿಮಗೆ 10/15 ಆರಾಮಾಗಿ ನೀವು ಜಾಗ ಇಡಿಸ್ಬೋದು. ಎಷ್ಟೇ ನೀವು ದೊಡ್ಡ ಸೈಜ್ ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಕೂಡ ಅದ್ಭುತವಾಗಿದೆ. ಆ್ಯಂಡ್ ವುಡ್ ವರ್ಕ್ ಮಾತ್ರ ರೀ ಕ್ಲಾಸಾಗಿ ಮಾಡಿದರೆ ಇದು ಕೂಡ ನಿಮಗೆ ಸ್ಟಡಿ ಏರಿಯಾ ಅಥವಾ ಆಫೀಸ್ ಏರಿಯಾ ಥರ ಮಾಡ್ಕೋಬೋದು, ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ರೋಡ್ ಸೈಡ್ ವಿಂಡೋ ಇರೋದ್ರಿಂದ ನಿಮಗೆ ಒಂದಷ್ಟು ರಿಫ್ರೆಶ್ ಆಗಿ ವರ್ಕ್ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಇಲ್ಲಿ ನಿಮಗೆ ಹ್ಯಾಂಡ್ ವಾಶನ್ನು ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಪೂರ್ತಿ ನಿಮ್ಗೆ ಕಂಪ್ಲೀಟ್ ನಿಮಗೆ ಟೈಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಪ್ಲಾನ್ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಪ್ಲಾನ್ ಅಂತ ಹೇಳ್ಬೋದು, ವೆರಿ ನೀಟ್ ಪ್ಲಾನ್ ಅಂತ ಹೇಳ್ಬೋದು. ನೋಡಿ, ಫಾಲ್ ಸೀಲಿಂಗ್ ಇರ್ಬೋದು, ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇರ್ಬೋದು, ನಿಮಗೆ ಎಲ್ಲ ಕಡೆ SS ರೈಲಿಂಗ್ಸನ್ನು ಗಮನಿಸ್ಬೋದು. ಈ ಕಡೆ ರೈಟ್ ಸೈಡ್ ನಿಮ್ಗೆ ಗಮನಿಸ್ಬೋದು, ಪೂರ್ತಿ ವಾಲ್ ನಿಮಗೆ ಸೆಕೆಂಡ್ ಫ್ಲೋರ್ ಕೂಡ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ, ವೆಟ್ರಿಫೈ ಟೈಲ್ಸನ್ನು ಹಾಕಿದ್ದಾರೆ. ಸೊ ಇಂಟೀರಿಯರು ತುಂಬ ಖರ್ಚು ಮಾಡಿದ್ದಾರೆ. ಸೊ ಹಾಗಾಗಿ ಮನೆ ಒಂದಷ್ಟು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ಬೋದು. ನಾನು ಇವಾಗ ಸೆಕೆಂಡ್ ಫ್ಲೋರ್ ಇದ್ದೀನಿ. ಸೆಕೆಂಡ್ ಫ್ಲೋರ್ ಇರ್ತಕ್ಕಂಥ ಲಿವಿಂಗ್ ಏರಿಯಾನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಂದು ಬೆಡ್ರೂಮ್ ಈ ಕಡೆ ಇದೆ, ಮತ್ತೊಂದು ಬೆಡ್ರೂಮ್ ನಿಮಗೆ ಈ ಕಡೆ ಇದೆ ಅಂತ ಹೇಳ್ಬೋದು. ಟೋಟಲ್ ನಿಮಗೆ 2 ಬೆಡ್ರೂಮ್ ಸೆಕೆಂಡ್ ಫ್ಲೋರ್ ಇದೆ. ಸೊ ಬನ್ನಿ, ಅದು ನಿಮಗೆ 1 ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಮಾಸ್ಟರ್ ಬೆಡ್ರೂಮ್ ಅಂತ ಕೂಡ ಹೇಳ್ಬೋದು. ಇದು ಕೂಡ ಅಷ್ಟೇ ನಿಮಗೆ ಸಾಕಷ್ಟು ದೊಡ್ಡದಾಗಿದೆ. ಫಾಲ್ ಸೀಲಿಂಗ್ ನೀವು ಗಮನಿಸ್ಬೋದು. ಸಖತ್ ಒಂಥರ ಮಿನಿ ಪ್ಯಾಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮನೆನ ಅಷ್ಟು ಅದ್ದೂರಿಯಾಗಿದೆ. ಸೊ ವುಡ್ ವರ್ಕ್ ಮಾತ್ರ ಅದು ವುಡ್ ಫಿನಿಶಿಂಗು, ವುಡ್ ಕಲರು ಇರೋದಕ್ಕೂ ಆ ಫಿನಿಶಿಂಗು, ಈ ಲೈಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವೇನಾದರೂ ರಿಚ್ನೆಸ್ನ ನೀವು ನೋಡಬೇಕು, ಮನೆಯಲ್ಲಿ ರಿಚ್ನೆಸ್ ಇರ್ತಕ್ಕಂಥ ಮನೆಯನ್ನು ತೊಗೊಳ್ಬೇಕು ಅಂತಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ರೋಡ್ ಸೈಡ್ ಒಂದು ಬಾಲ್ಕನಿ ಕೂಡ ಇದೆ. ಇಲ್ಲೂ ಕೂಡ ನಿಮಗೆ SS ರೈಲಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ. ಏರಿಯಾ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ನಿಯರ್ ಬೈ ಬಸ್ ಸ್ಟಾಪ್ ಅಂತ ಎಲ್ಲ ಕಡೆ ಮನೆಗಳೆಲ್ಲ ಇದೆ. ಸೊ ಆಲ್ರೆಡಿ ಕಾವೇರಿ ಲೈನ್ ಬಂದಿದೆ, ಆ್ಯಕ್ಚುಲಿ ಮೀಟರ್ ಎಲ್ಲ ಬಂದಿದೆ, ನಿಮಗೆ ಪರ್ಮನೆಂಟ್ ಮೀಟರ್ ಕೂಡ ಇದೆ. ಸೊ ರೆಡಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲ ಬ್ಯಾಂಕಲ್ಲಿ ನಿಮಗೆ ಲೋನ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ SBI, ಕೆನರಾ ಬ್ಯಾಂಕ್ ಅಥವಾ ಗೌರ್ಮೆಂಟ್ ಬ್ಯಾಂಕ್ ಅಂತ ನೀವೇನು ಹೇಳ್ತೀರ ಆ ಬ್ಯಾಂಕಲ್ಲಿ ಮಾತ್ರ ಲೋನ್ ಆಗಲ್ಲ. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ನಿಮ್ಗೆ ಗಮನಿಸ್ಬೋದು. ಸೊ BBMP B ಖಾತಾ ಆ್ಯಂಡ್ E ಖಾತಾ ಕೂಡ ಆಗಿದೆ ನಿಮಗೆ. ಸೊ ಹಾಗಾಗಿ ಲೋನ್ಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಎಂಟೈರ್ ನಾವು ಟೇಕ್ ಓವರ್ ಎಲ್ಲ ಕೂಡ ನಾನೇ ಮಾಡ್ತೀನಿ. ನಿಮಗೆ ಲೋನಿಂದ ಹಿಡಿದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಹಿಡಿದು ಎಲ್ಲ ನಾನೇ ಮಾಡ್ಕೊಡ್ತೀನಿ. ಸೊ ಲಿವಿಂಗ್ ಏರಿಯಾದಲ್ಲಿ TV ಕ್ಯಾಬಿನೆಟ್ ನೀವು ಗಮನಿಸ್ಬೋದು. ಸೆಕೆಂಡ್ ಫ್ಲೋರ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಬನ್ನಿ, ಬೆಡ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಾಗಿ. ಸೊ ನೋಡಿ, ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಅಂತೂ ಡಿಫ್ರೆಂಟ್ ಆಗಿರ್ತಕ್ಕಂಥ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಸೊ ಪ್ರತಿಯೊಂದು ರೂಮಲ್ಲಿ, ಪ್ರತಿಯೊಂದು ಲಿವಿಂಗ್ ಏರಿಯಾದಲ್ಲಿ ಎಲ್ಲ ಕಡೆ ನಿಮ್ಗೆ ಫಾಲ್ ಸೀಲಿಂಗ್ ಗಮನಿಸ್ಬೋದು. ಇಂಟೀರಿಯರ್ಗೆ ವುಡ್ ವರ್ಕ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಸೊ ಮನೆ ಡುಪ್ಲೆಕ್ಸ್ ಮನೆ ಅಂದರೆ ಅದೇ ಸ್ಪೆಷಲ್ ನಿಮ್ಗೆ. ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ಸ್ಪೆಷಲ್ ಏನಪ್ಪ ಅಂತಂದರೆ ನಿಮಗೆ ಡೋರ್ ಓಪನ್ ಬ್ಯಾಕ್ ಸೈಡ್ ಏನಿದೆ ನಿಮಗೆ ಏನಂತೀವಿ ಕ್ಲೋಸೆಟ್ ಅಂತ ನಾವೇನು ಹೇಳ್ತೀವಲ್ವಾ. ಸೊ ಕ್ಲೋಸೆಟ್ ಬಾತ್ರೂಮ್ ಅಂತ ಹೇಳ್ಬೋದು, ಕ್ಲೋಸೆಟ್ ನಿಮಗೆ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಾತ್ರೂಮಿಂದ ಆಚೆ ಕಡೆ ಬಂದರೆ ಸೊ ಡ್ರೆಸ್ ಮಾಡ್ಕೊಂಡು ನಾವು ಆಚೆ ಬರ್ಬೋದು. ಆ ಥರ ಒಂದು ಅಮ್ಯುನಿಟೀಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡುಪ್ಲೆಕ್ಸ್ ಮನೆಗೆ ಇದೊಂದು ಆ್ಯಕ್ಚುಲಿ ಇದೊಂದು ಒಂದು ಒಳ್ಳೆ ಪ್ಲ್ಯಾನ್ ಅಂತ ಕೂಡ ಹೇಳ್ಬೋದು ಅಂತ ಅಂದ್ಕೋತೀನಿ. ಸೊ ಬನ್ನಿ, ಸೊ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಸೊ ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತೀನಿ. ಎಷ್ಟು ದೊಡ್ಡದಾಗಿದೆ ನೋಡಿ, ಒಂದು 15/15 ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲೇ ಒಂದು ಸೋಫಾ ಅರೇಂಜ್ ಮಾಡ್ಕೋಬೋದು. ಸೊ ಕೆಳಗಡೆ ನಿಮ್ಗೆ ಎಷ್ಟು ಜಾಗ ಇದೆ, ಸೊ ಮೇಲ್ಗಡೆ ಕೂಡ ಅಷ್ಟೇ ಜಾಗ ಇದೆ. ಸೊ ಈಗ ಮೇಲ್ಗಡೆ ನಿಮಗೆ 3rd ಫ್ಲೋರಲ್ಲಿ ಅಲ್ಲೂ ಕೂಡ ಒಂದು ರೂಮ್ ಇದೆ. ಸೊ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಜಾಗ ಇದೆ. ಒಂದು ಸ್ಕೈ ವ್ಯೂ ಗಮನಿಸ್ಬೋದು ನೀವು. ಎಲ್ ಶೇಪಲ್ಲಿ ಇವರು ಸ್ಟೇರ್ಕೇಸ್ನ ತೊಗೊಂಡ್ರಿಂದ ನಿಮಗೆ ಸಾಕಷ್ಟು ಜಾಗ ಇದೆ, ಸಾಕಷ್ಟು ವೆಂಟಿಲೇಷನ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, 3rd ಫ್ಲೋರಲ್ಲಿ. ಸೊ ನೋಡಿ, ಇಲ್ಲೂ ಕೂಡ ಲಿವಿಂಗ್ ಏರಿಯಾ. ನಾನು ಹೇಳಿದ್ನಲ್ಲ 4ನೇ ಬೆಡ್ರೂಮ್ ಇದು. 4 BHK ಮನೆ ಅಂತ ಹೇಳಿದ್ನಲ್ವ. ಇದು 4 ಬೆಡ್ರೂಮ್ ಇರ್ತಕ್ಕಂಥ ಮನೆ. ಲಾಸ್ಟ್ ರೂಮ್ ಆ್ಯಕ್ಚುಲಾಗಿ. ಸೊ ಇದನ್ನು ನೀವು ಜಿಮ್ ರೂಮ್ ಅಂತನಾದರೂ ಮಾಡ್ಬೋದು, ಇಲ್ಲ ನೀವು ವರ್ಕ್ ಫ್ರಮ್ ಹೋಮ್ ಆಗಿದ್ದರೆ ಆಫೀಸ್ ಥರ ಟ್ರೀಟ್ ಮಾಡ್ಬೋದು, ಅಥವಾ ಗೆಸ್ಟ್ ರೂಮ್ ಅಂತ ಟ್ರೀಟ್ ಮಾಡ್ಬೋದು. ನೋಡಿ, ವಾಶ್ರೂಮ್ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ನಿಮಗೆ ಒಂದು 12/4 ಸೈಜಲ್ಲಿ ಇರ್ತಕ್ಕಂಥ ಬಾತ್ರೂಮ್ ಇದು. ಒಂದು 32 ಇಂದ 40 ಅಡಿ ಇರ್ತಕ್ಕಂಥ ಬಾತ್ರೂಮು. 8 ಟೈಲ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ನಿಮಗೆ ಟೀಕ್ ವುಡ್ಡು, ಟೀಕ್ ಫ್ರೇಮನ್ನು ಹಾಕೊಂಡ್ಬಂದಿದ್ದಾರೆ. ಟೀಕ್ ವಿಂಡೋಸನ್ನು ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಸೊ 2040 ಸೈಟಲ್ಲಿ ಅದ್ಭುತವಾಗಿ ಕಟ್ಟಿರ್ತಕ್ಕಂಥ ಟ್ರಿಪ್ಲೆಕ್ಸ್ ಮನೆ, ಟ್ರಿಪ್ಲೆಕ್ಸ್ ಮನೆ ಅಂತ ಏನು ಹೇಳ್ತೀವಿ. ಸೊ ಬನ್ನಿ, ಇಲ್ಲಿ ಅದ್ಭುತ ಇನ್ನೊಂದಿದೆ. ಸೊ ನಿಮಗೆ ಟೆರೆಸ್ ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಏನು ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಮೇಲೆ ಹಂಚು ಕೂಡ ಹಾಕಿದ್ದಾರೆ. ಒಂದು ಮಿನಿ ಬಾಲ್ಕನಿ ಅಂತ ಹೇಳ್ಬೋದು, ನಿಮಗೆ ಒಂದು ಮಿನಿ ಪಾರ್ಟಿ ಹಾಲ್ ಅಂತ ಹೇಳ್ಬೋದು. ಸಂಜೆ ಆರಾಮಾಗಿ ಬಂದು ಇಲ್ಲಿ ಕಾಫಿ ಕುಡಿತಾ ಆರಾಮಾಗಿ ಮಾತಾಡ್ಬೋದು. ಆ್ಯಂಡ್ ನಿಮಗೆ ಏನಾದರೂ ಫಂಕ್ಷನ್ ಆದರೆ, ಗೆಟ್ ಟುಗೆದರ್ ಆದರೆ ಕಂಪ್ಲೀಟ್ ನೀವು ಇಲ್ಲಿ ಕೂತ್ಕೊಂಡು ಮಜಾ ಮಾಡ್ಬೋದು. ಸೊ ಒಳ್ಳೆ ಅದ್ಭುತವಾದ ಪ್ರಾಪರ್ಟಿ, ನಿಯರ್ ಬೈ ಬಸ್ ಸ್ಟಾಪ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ರೀ ಮನೆ. ಸೈಟ್ ಡೈಮೆನ್ಷನ್ಗೆ 2040 ಟೋಟಲ್ 800 ಸ್ಕ್ವೇರ್ ಫೀಟ್ 4 BHK
ಟ್ರಿಪ್ಲೆಕ್ಸ್ ಹೌಸ್ ಅಂತ ಹೇಳ್ಬೋದು, ವೆಸ್ಟ್ ಫೇಸ್ ರೋಡ್ ಅಂತ ಹೇಳ್ಬೋದು, ನಾರ್ತ್ ವೆಸ್ಟ್ ಡೋರ್ ಅಂತ ಹೇಳ್ತೀನಿ. ಒಂದು ಕಾರ್ ಪಾರ್ಕ್ ಇದೆ, ಡೆಡ್ ಎಂಡ್ ಪ್ರಾಪರ್ಟಿ, 30 ಫೀಟ್ ಮುಂದೆ ರೋಡ್ ಇದೆ, ಫುಲ್ಲಿ ಫರ್ನಿಚರ್ಡ್ ಹೌಸ್. ಪ್ರೈಸ್ ನಿಮಗೆ 1,50,00,000. ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿರ್ತೀನಿ. ಸೊ ಮನೆ ವಿಸಿಟ್ ಮಾಡಬೇಕಾದ್ರೆ ನಿಮಗೆ 300 ರೂಪೀಸಿಂದ 500 ರೂಪೀಸ್ ನಿಮಗೆ ಸರ್ವಿಸ್ ಚಾರ್ಜ್ ಕೂಡ ಆಗುತ್ತೆ ಆ್ಯಂಡ್ ವಿಸಿಟಿಂಗ್ ಚಾರ್ಜ್ ಕೂಡ ಆಗುತ್ತೆ. ಸೊ ದಯವಿಟ್ಟು ಫ್ರೀ ಅಂದ್ಕೋಬೇಡಿ. ಸೊ ಹಾಗೆ ಜೆನ್ಯೂನ್ ಇದ್ದವ್ರು ಮಾತ್ರ ಬನ್ನಿ, ನಿಮ್ಮ ಮನೆ ತೊಗೋಬೇಕಂದ್ರೆ ಮಾತ್ರ ಬನ್ನಿ, ಟೈಮ್ ಪಾಸ್ ದಯವಿಟ್ಟು ಬರಬೇಡಿ. ಸೊ ದಯವಿಟ್ಟು ಪ್ರಾಪರ್ಟಿನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.